ಕ್ಲಿನಿಕ್ಕು ಕೆಲಸ ಅಂತ ಯಾವಾಗಲೂ ಬಿಸಿ ಇರಬೇಡಿ. ಟೈಮ್ ಊಟ ಮಾಡೋದು ಮರಿಬೇಡಿ, ಓಕೆನಾ? ನೀವು ಅಷ್ಟೇ, ಹಾಸ್ಪಿಟಲ್ ಆಪರೇಷನ್ ಅನ್ಕೊಂಡು ನಿದ್ದೆ ಮಾಡದೇ ಇರಬೇಡಿ. ಆಮೇಲೆ ಯಾವಾಗಲೂ ಕಾಲ್ ಮಾಡ್ತಾ ಇರಿ, ಮೆಸೇಜ್ ಮಾಡ್ತಾ ಇರಿ. ಯಾವುದೇ ಕಾರಣಕ್ಕೂ ಫೋನ್ ಸೈಲೆಂಟ್ ಇಡಬೇಡಿ. ಅಬ್ಬಬ್ಬಾ, ನಿಮ್ ಕೇರಿಂಗ್ ಲಿಸ್ಟ್ ಮುಗೀತಾ ಅಥವಾ ಇನ್ನ ಇದೆಯಾ? ಸುಮ್ಮನಿರೆ, ನಿಂಗೆ ಹೆಂಗೆ ಗೊತ್ತಾಗುತ್ತೆ ನಮ್ಮ ಕಷ್ಟ? ಅನ್ಭವಿಸ್ರು ಗೊತ್ತಾದ್ರು ನೋವು. ನೋಡಿ, ನಾಳೆಯಿಂದ ತಿಂಡಿನ ಮನೆಯಿಂದನೇ ತಗೊಂಡೋಗಿ, ಹೊರಗಡೆ ಎಲ್ಲ ತಿನ್ನಕ್ ಹೋಗ್ಬೇಡಿ. ನೀವು ಒಬ್ಬೊಬ್ಬರು ಎಲ್ಲೂ ಓಡಾಡಬೇಡಿ. ಏನಿದ್ರು ನಂಗೆ ಫೋನ್ ಮಾಡಿ, ನಾನು ಬಂದು ಪಿಕಪ್ ಮಾಡ್ತೀನಿ. ಆಮೇಲೆ ಬಂದು ನಾನೇ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ, ಸರಿನಾ? ಅಲೋ ಪಿಕಪ್ ಮಾಡೋದು, ಡ್ರಾಪ್ ಮಾಡೋದು ಇದೆಲ್ಲ ಮಾಡೋ ಹಾಗಿಲ್ಲ. ಅರಿಯೋ ನೀರಿಗೆ ಅಣೆಕಟ್ಟು ಕಟ್ಟೋದು ಒಳ್ಳೆ ಉದ್ದೇಶಕ್ಕೆ. ಏನೋ ಕಂದ, ಏನಿದು? ನೀನಿಲ್ಲಿದ್ರೆ ನಮಗೂ ಸಂತೋಷ ಅಲ್ವಾ? ಅನಿವಾರ್ಯ ಅಷ್ಟೇ. ನಗನಾಗ್ತಾ ಇರ್ಬೇಕು, ಬೇಜಾರು ಮಾಡ್ಕೋಬೇಡ. ಏನು ಮಾಲ್ತಿ, ಅರ್ಶಿನ ಕುಂಕುಮ ಕೊಡ. ನೊಂದ್ಕೋಬೇಡ ಪುಟ್ಟ, ಇದೆಲ್ಲ ಮಾಡ್ತಿರೋದು ನಿಮ್ಮ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳಿ. ಅವಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಯಾವ್ಯಾವ ಹೆಣ್ಣು ನಗ್ನಾಗ್ತಾ ಇರ್ಬೇಕು. ಅಲ್ಲೋಡು, ನೀನ್ ನಾನು ತಪ್ಕೊಂಡಲ್ಲ, ನಿನ್ ಗಂಡನ ಮುಖ ನೋಡು ಹೆಂಗ್ ಊದ್ಕೊಂಡಿದೆ. ಹೋಗು, ಅವನೊಂದ್ಸಲ ತಪ್ಕೊಂಬಿಡ. ತಮಾಷೆಗೆ ಹೇಳ್ದೆ. ಹೊರಡಲ್ಲ ಬಾ.